ನಮಸ್ಕಾರ ಸ್ನೇಹಿತರೆ, ಇಂದಿನ ಕಾರ್ಪೊರೇಟರ್ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಬಳ ತಂದುಕೊಡುವ ಸಾಫ್ಟ್ವೇರ್ ಅಂದರೆ ಅದು SAP ಅಂದರೆ ಅದನ್ನು ಎಲ್ಲಿ ಕಲಿಯಬೇಕು, ಯಾರಿಗೆ ಕೆಲಸ ಸಿಗುತ್ತೆ, ಎಲ್ಲಿ ಕಲಿಯುವುದು, ಎಲ್ಲರಲ್ಲೂ ಇದೊಂದು ಗೊಂದಲ ಇದ್ದೇ ಇರುತ್ತೆ. ಆದರೆ ಇದೇ ಇವತ್ತಿನ ವಿಡಿಯೋದಲ್ಲಿ SAP ಬಗ್ಗೆ ನಾನು ಸಂಪೂರ್ಣ 25 ಪಾಯಿಂಟ್ಸ್ಗಳು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ಹಾಗೆ ಫ್ರೆಂಡ್ಸ್, ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬರೇ ನನಗೆ ದೊಡ್ಡ ಬೆಂಬಲ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. SAP ಅಂದರೆ ಏನು? ಇದೊಂದು SAP ಅಂದರೆ ERP ಎಂಟರ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್. ಒಂದು ದೊಡ್ಡ ಕಂಪನಿ ಉತ್ಪಾದನೆ, ಮಾರಾಟ ಮತ್ತು ಹಣಕಾಸ ಮಾನವ ಸಂಪನ್ಮೂಲವನ್ನು ಒಂದೇ ಕಡೆ ನಿರ್ವಹಿಸಲು ಇದು ಬಳಕೆಯಾಗುತ್ತದೆ ಸಾಫ್ಟ್ವೇರ್. ಇದು ಯಾರಿಗೆ ಕೋರ್ಸ್ ಸೂಕ್ತ ಅಂದರೆ BCom, MCom, BBA ಪದವೀಧರಿಗೆ ಇದು ವರದಾನ. ಹಾಗೆ ಇಂಜಿನಿಯರಿಂಗ್, CS ಮತ್ತು IT ಮೆಕ್ಯಾನಿಕಲ್ ಮಾಡಿದವರು ಇದನ್ನು ಕೂಡ ಮಾಡಬಹುದು. ಮತ್ತು ಎನಿ ಡಿಗ್ರಿ ಮುಗಿಸಿದವರು ಇದು ಅರ್ಹತೆ ಎಲಿಜಿಬಲ್ ಇರುತ್ತದೆ, ಯಾರಿಗಾದರೂ ಕಲಿಯಲು ಅವಕಾಶ ಇರುತ್ತದೆ. ಮತ್ತು ಇದು ಹಣಕಾಸು ವಿಭಾಗ SAP FICO. ನೀವು ಅಕೌಂಟೆಂಟ್ ಅಥವಾ ಫೈನಾನ್ಸ್ ಹಿನ್ನೆಲೆಯಾಗಿದ್ದರೂ SAP FCO ಮಾಡೆಲ್ ಅತ್ಯುತ್ತಮ, ನೀವು ಕಲಿಯಬಹುದು. ಇದನ್ನು ಕೋರ್ಸ್ ಲರ್ನ್ ಮಾಡಬಹುದು. ಇದು ಮಾನವ ಸಂಪನ್ಮೂಲ SAP HR ಜನರನ್ನು ನಿರ್ವಹಿಸುವ ಮತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸ ಇಷ್ಟಪಡುವವರು SAP HR HCM ಕಲಿಯಲು ಅವಕಾಶಗಳು ಇರುತ್ತವೆ. ಸೇಲ್ಸ್ ಮತ್ತು ಕಾರ್ಪೊರೇಟರ್ SAP SD ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೆ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಮಾಡೆಲ್ ಆಯ್ಕೆ ಮಾಡಿಕೊಳ್ಳಬಹುದು. ಇದು ಸಪ್ಲೈ ಚೈನ್ ಅಂದರೆ SAP MM ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಪರ್ಚೇಸಿಂಗ್ ವಿಭಾಗದಲ್ಲಿ ಕೆಲಸ ಮಾಡಲು ಇದು ಬಹಳ ಸಹಕಾರಿಯಾಗುತ್ತದೆ SAP ನಿಮಗೆ. ಇದು ಕೋಡಿಂಗ್ ಆಸಕ್ತಿ ಇದ್ದವರಿಗೂ ಮತ್ತು SAP ABAP ನೀವು ಪ್ರೋಗ್ರಾಮಿಂಗ್ ಇಷ್ಟಪಡುವುದಾದರೆ ತಾಂತ್ರಿಕ ಮಾಡ್ಯೂಲ್ ಆದ ABAP ಕಲಿಯಿರಿ. ಇದು ಎಲ್ಲಿ ಕಲಿಯಬೇಕು, ಹೇಗೆ ಕಲಿಯಬೇಕು ಎಂಬ ಗೊಂದಲವಿದ್ದರೆ SAP ಅಧಿಕೃತ ತರಬೇತಿ ಕೇಂದ್ರಗಳಲ್ಲಿ ಅಥಾರಿಟೀಸ್ ಟ್ರೈನಿಂಗ್ ಸೆಂಟರ್ ಕಲಿಯುವುದು ಅತ್ಯಂತ ಸುರಕ್ಷಿತ ಮತ್ತು ಮಾನ್ಯತೆ ಪಡೆದಿರುವ ಟ್ರೈನಿಂಗ್ ಸೆಂಟರಲ್ಲಿ ನೀವು ಕೋರ್ಸನ್ನು ಕಲಿಯಬಹುದು. ಇದು ಉಚಿತ ಕಲಿಕೆ ಇದೆ ಅಂತ ನಿಮಗೆ ಕೇಳುವುದಾದರೆ ಖಂಡಿತ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು, ಅನ್ಅಕಾಡೆಮಿ ಕೋರ್ಸ್ ಅಥವಾ ಲಿಂಕ್ಡ್ಇನ್ ಲರ್ನಿಂಗ್ನಲ್ಲಿ ಆರಂಭಿಕ ಹಂತದ ಕೋರ್ಸ್ಗಳು ನೀವು ಕಡಿಮೆ ಬೆಲೆಯಲ್ಲಿ ಕಲಿಯಬಹುದು. ಮತ್ತು ಫ್ರೀ ಕಲಿಯುವುದಾದರೆ ಉಚಿತ ಎಲ್ಲಿ ಕಲಿಯಬೇಕು ನೋಡಿ. ಇದು ಉಚಿತ ಕಲಿಯುವುದಾದರೆ ಓಪನ್ SAP ಅಂತ ಎಂಬ ವೆಬ್ಸೈಟಲ್ಲಿ SAP ಸಂಸ್ಥೆಯೇ ಅನೇಕ ಉಚಿತ ಕೋರ್ಸ್ಗಳು ಒದಗಿಸುತ್ತದೆ. ಇದು ಯಾರ ಹತ್ರ ಕಲಿಯಬೇಕು? ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಂದರೆ ಕನಿಷ್ಠ 5 ರಿಂದ 8 ವರ್ಷಗಳ ಕಾಲ ರಿಯಲ್ ಟೈಮ್ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿರುವ ಮತ್ತು ಅನುಭವ ಇರುವ ಮೆಂಟರ್ಗಳಲ್ಲಿ ಬಳಿ ನೀವು ಹೋಗಿ ಕಲಿಯುವುದು ಬಹಳ ಸೂಕ್ತ, ಉತ್ತಮ. ಸರ್ಟಿಫಿಕೇಶನ್ ಪ್ರಾಮುಖ್ಯತೆ. ನೀವು ಕೇವಲ ಕೋರ್ಸ್ ಮುಗಿಸಿದರೆ ಸಾಲದು. SAP ಗ್ಲೋಬಲ್ ಸರ್ಟಿಫಿಕೇಶನ್ ಪಾಸ್ ಮಾಡಿದರೆ ಕೆಲಸ ಸಿಗುವ ಸಾಧ್ಯತೆ 200% ಇರುತ್ತದೆ. ಇದು ಯಾವ ಕಂಪ್ನಿಗಳಲ್ಲಿ ನಿಮಗೆ ಕೆಲಸ ಸಿಗಬಹುದು ನೋಡಿ. ನೀವು SAP ಕೋರ್ಸ್ ಮುಗಿದ ತಕ್ಷಣ ಯಾವ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತದೆ ಅಂದರೆ ಇನ್ಫೋಸಿಸ್, TCS, ಅಸೆಂಟರ್, IBM, ವಿಪ್ರೋ ಮತ್ತು ಜರ್ಮನ್ ದೇಶದ ಕಂಪ್ನಿಗಳು. ಪ್ರಸಿದ್ಧ ಕಂಪ್ನಿಗಳಲ್ಲಿ SAP ತಜ್ಞರಿಗೆ ಭಾರಿ ಬೇಡಿಕೆ ಇದೆ. ಇದು ಜರ್ಮನ್ ಕಂಪ್ನಿಗಳು, MNC ಕಂಪ್ನಿಗಳಲ್ಲಿ, MNC ಕಂಪ್ನಿ ಪ್ಲಾಟ್ಫಾರ್ಮ್ಗಳಲ್ಲಿ ಈ SAP ಬಗ್ಗೆ ಭಾರಿ ಬೇಡಿಕೆ ಇರುವುದರಿಂದ ನಿಮಗೆ 100% ಕೆಲಸ ಸಿಗುವುದು ಸಾಧ್ಯತೆ ಇರುತ್ತದೆ. ಕೆಲಸದ ಸ್ವರೂಪ. ನೀವು SAP ಆನ್ಲೈನ್ ಕನ್ಸಲ್ಟೆಂಟ್ ಅಥವಾ ಎಂಡ್ ಯೂಸರ್ ನೀವು ಆಗಿ ಕೆಲಸ ಆರಂಭಿಸಬಹುದು. ಇದರಲ್ಲಿ ಸಂಬಳ ಮಟ್ಟ ಬಂದರೆ ನಿಮಗೆ ಫ್ರೆಷರ್ಗಳಿಗೆ 3.5 ಇಂದ ಹಿಡಿದು 6 ಲ್ಯಾಕ್ ವರೆಗೂ ಆರಂಭಿಕ ಸಂಬಳ ಸಿಗಬಹುದು ವರ್ಷಕ್ಕೆ. ಇದು ಅನುಭವ ಹೆಚ್ಚಾದಂತೆ 20 to 30 ಲಕ್ಷಕ್ಕೂ ಏರಿಕೆ ಆಗುವ ಸಾಧ್ಯತೆ ಇದೆ. ಇಂಪ್ರೂವ್ಮೆಂಟ್ ಸಹ ಇದರಲ್ಲಿ ಕಾಣಬಹುದು ನೀವು.
ಕಲಿಯಲು ಬೇಕಾದ ನಿಮಗೆ ಸಮಯ, ಇದು ಪ್ರತಿ ಮಾಡೆಲ್ ಕಲಿಯಲು ಸರಾಸರಿ 2 ರಿಂದ 3 ತಿಂಗಳು ಟೈಮ್ ಬೇಕಾಗುತ್ತದೆ. ಇದನ್ನು ಚೆನ್ನಾಗಿ ಕಲಿದು ನೀವು ಜಾಬ್ ಸೇರಲು ಒಂದು 6 ಮಂತ್ ಟೈಮಿಂಗ್ ನಿಮಗೆ ಟೈಮ್ ಪೀರಿಯಡ್ ಬೇಕಾಗುತ್ತದೆ. ಇದು ಪ್ರಾಕ್ಟೀಸ್ ಮುಖ್ಯ. ನೋಡಿ, ನೀವು ಇದು ಕೇವಲ ಓದುವ ವಿಷಯವಲ್ಲ, ಸಾಫ್ಟ್ವೇರ್ ಒಂದು ಸರ್ವರ್ ಆಕ್ಸೆಸ್ ಪಡೆದು ಅಲ್ಲಿ ದಿನಾಲು ಪ್ರಾಕ್ಟೀಸ್ ಮಾಡುವುದು ಅನಿವಾರ್ಯ. ಏಕೆಂದರೆ ಇದು ಥಿಯರಿ ಸಬ್ಜೆಕ್ಟ್ ಅಲ್ಲ, ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಿಮಗೆ ಥಿಯರಿ ಅನುಭವಕ್ಕಿಂತ ಪ್ರಾಕ್ಟಿಕಲ್ ಅನುಭವನೇ ಜಾಸ್ತಿ ಬೇಕಾಗುತ್ತದೆ. ಇದರಲ್ಲಿ ಆದಷ್ಟು ನೀವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಿ, ಪ್ರಾಕ್ಟಿಕಲ್ ಆಗಿ ಇದರಲ್ಲಿ ವರ್ಕ್ ಮಾಡಿ. ನಿಮಗೆ ಪ್ರಾಕ್ಟೀಸ್ ಆದರೆ ಕಂಪ್ನಿ ಕೆಲಸ ತುಂಬ ಈಸಿನೇ ಆಗುತ್ತೆ. ಮತ್ತು ಇದರಲ್ಲಿ ಕೌಶಲ್ಯ ಏನು ಬೇಕಾಗುತ್ತೆ ಅಂದರೆ ನಿಮಗೆ ಭಾಷೆ ಕೌಶಲ್ಯ ಬಹಳ ಮುಖ್ಯ. ಗ್ಲೋಬಲ್ ಕಂಪ್ನಿಗಳಲ್ಲಿ ನೀವು ಕೆಲಸ ಮಾಡೋದ್ರಿಂದ ಬೇಸಿಕ್ ಇಂಗ್ಲಿಷ್ ಸಂವಹನ ಹೆಚ್ಚು ಇರುತ್ತದೆ. ಕಮ್ಯುನಿಕೇಷನ್ ಸ್ಕಿಲ್ ಇಂಗ್ಲಿಷಲ್ಲಿ ಬಹಳ ಮುಖ್ಯ ಇರುವುದು ಪ್ಲಸ್ ಪಾಯಿಂಟ್ ಆಗಿರುತ್ತದೆ. ಯಾಕಂದರೆ ಇವರು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಜನರು ಎಂಪ್ಲಾಯೀಸ್ಗಳು ಅಲ್ಲಿ ಸೇರುವುದರಿಂದ ಎಲ್ಲ ಭಾಷೆಗಳನ್ನು ಒಟ್ಟಿಗೆ ಮಾತಾಡೋಕ್ಕಾಗುವುದಿಲ್ಲ ಮದರ್ ಲ್ಯಾಂಗ್ವೇಜ್. ಹಾಗಾಗಿ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಬೇಸಿಕ್ ಇಂಗ್ಲಿಷ್ ಅಥವಾ ಅಡ್ವಾನ್ಸ್ ಇಂಗ್ಲಿಷ್ ಇದರಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿರುತ್ತದೆ. ಮತ್ತು ನೀವು ಹೊಸದನ್ನು ಕಲಿಯಿರಿ ಅಂದರೆ ಹಳೆಯ SAPಗಿಂತ ಈಗಿನ SAP ಅಪ್ಡೇಟ್ ಜನರೇಷನ್ ನೀವು ಬಹಳ ಮುಖ್ಯ ಇರಬೇಕಾಗುತ್ತದೆ. ಏನೆಂದರೆ SAP S4 HANA ಹಾಸನ್ ಅಂದರೆ ವರ್ಷನ್ ಕಲಿಯುವುದಕ್ಕೆ ಆದ್ಯತೆ ನೀಡಿ. ವರ್ಷ ಅಪ್ಡೇಟನ್ನು ಪಡೆಯುತ್ತಾ ಇರಿ. ವರ್ಷನ್ ಪಡೆದರೆ ನಿಮಗೂ ಅನುಕೂಲ, ಕಂಪ್ನಿಗೂ ಅನುಕೂಲ, ಕೋಆಪರೇಟಿವ್ ಇರ್ತದೆ, ಯಾವುದೇ ನಿಮಗೆ ಸಮಸ್ಯೆ ಬರಲ್ಲ. ಈಸಿಯಾಗಿ ನೀವು ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು. ಯಾವುದೇ ಟೆನ್ಷನಿಂದ ಫ್ರೀಯಾಗಿ ನೀವು ಕಂಪ್ನಿ ಮುಂದುವರಿಸಬಹುದು. ಜಾಬ್ ಅಸಿಸ್ಟೆನ್ಸ್ ನೋಡಿ, ಇದು ನೀವು ಕೇವಲ ಇನ್ಸ್ಟಿಟ್ಯೂಟ್ಗಳಲ್ಲಿ ತರಬೇತಿ ಪಡೆಯುವುದರಿಂದ ಕೆಲಸ ಕೊಡಿಸುವ ಭರವಸೆ ನೀಡುತ್ತವೆ. ಅಂತಹ ಸರಿಯಾದ ವಿಚಾರಿಸಿ ಸೇರಿ ಜಾಯ್ನ್ ಆಗಿ. ಕರಿಯರ್ ಗ್ರೋತ್ SAP ಕಲಿತರೆ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ನೀವು ವಿದೇಶಗಳಲ್ಲಿ, ದುಬೈಗಳಲ್ಲಿ, ಅಮೆರಿಕ, ಜರ್ಮನ್ ಉತ್ತಮ ಅವಕಾಶಗಳು ನಿಮಗೆ ಸಿಗುತ್ತವೆ. ಇದರಲ್ಲಿ ಇದು SAP ಚೆನ್ನಾಗಿ ಕಲಿತರೆ ಆಲ್ರೌಂಡ್ ಇಂಟರ್ನ್ಯಾಷನಲ್ ಅಬ್ರಾಡ್ ದುಬೈಯಲ್ಲಿ ನಿಮಗೆ ಹೆಚ್ಚಿನ ವರ್ಕ್ ಜಾಬ್ಗಳು ಸಿಗುವ ಸೌಲಭ್ಯಗಳು ಕೂಡ ಇದರಲ್ಲಿ ಸಿಗುತ್ತವೆ. SAPಯಲ್ಲಿ ಡೊಮೇನ್ ಎಕ್ಸ್ಪ್ಲರೇಷನ್, ನೀವು ಈಗಾಗಲೇ ಅಕೌಂಟೆಂಟ್ ಅಥವಾ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರೆ SAP ಕಲಿತರೆ ನಿಮ್ಮ ಪ್ರೊಫೆಷನಲ್ ಸುಲಭವಾಗಿ ಗ್ರೋತ್ ಕೂಡ ಅನುಕೂಲವಾಗುತ್ತದೆ. ನೀವು ಅಲ್ಲಿ ಸೀನಿಯರ್ ಅಸಿಸ್ಟೆಂಟ್ AGM AM ಕೂಡ ಸಹಿತ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ನೋಡಿ, ಇಂಟರ್ನ್ಶಿಪ್ ಕೋರ್ಸ್, ನೀವು ಕೋರ್ಸ್ ಮುಗಿದ ತಕ್ಷಣ ಸಣ್ಣ ಕಂಪ್ನಿಗಳಲ್ಲಿ ಇಂಟರ್ನ್ಶಿಪ್ ಸೇರಿದರೆ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವು ಇನ್ನೂ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡಿ, ಇನ್ನೂ ನಿಮ್ಮ ಲೈಫಿಗೆ ಫ್ಯೂಚರ್ಗೆ ಗ್ರೋತ್ ಆಗುವ ಸಾಧ್ಯತೆ ಇರುತ್ತದೆ. ಸ್ಥಿರತೆ ಇರಲಿ. ನೋಡಿ, SAP ಕಲಿಯುವುದಾದರೆ ಕಲಿಕೆ ಸ್ವಲ್ಪ ಕಷ್ಟವೆನಿಸಬಹುದು, ಆದರೆ ಒಮ್ಮೆ ಮಾಸ್ಟರ್ ಸಾಧಿಸಿದರೆ ನಿಮ್ಮ ಭವಿಷ್ಯ ಭದ್ರವಾಗುತ್ತದೆ. ಇದು ಕಲಿಯಲು ಸ್ವಲ್ಪ ಕಷ್ಟ, ಯಾಕಂದರೆ ಸಾಫ್ಟ್ವೇರ್ SAP ಅಂದರೆ ಹ್ಯೂಮನ್ ರಿಸೋರ್ಸ್ ಎಲ್ಲರ ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಸಾಫ್ಟ್ವೇರ್ ನೀವು ಆಪರೇಟಿಂಗ್ ಸಿಸ್ಟಮ್ ನೋಡ್ತಾ ಇರ್ತೀರಿ. ಹೀಗಾಗಿ ಇದನ್ನು ನೀವು ಕಲಿಯಲು ಸ್ವಲ್ಪ ಕಷ್ಟವೆನಿಸಬಹುದು. ಕಲಿತ ನಿಮ್ಮ ಮಾಸ್ಟರ್ ಇದರಲ್ಲಿ ಆದರೆ ಇದರಲ್ಲಿ ನಿಮಗೆ ಲೈಫ್ ಭದ್ರವಾಗಿರುತ್ತದೆ. ಫ್ಯೂಚರ್ ನಿಮ್ಮದು ಸೆಕ್ಯೂರಿಟಿ ಇದರಲ್ಲಿ ತುಂಬ ಲೈಫ್ ಇರ್ತದೆ. ಬೇಜಾರು ಕೈ ತುಂಬ ಸಂಬಳ ಬರ್ತದೆ, ನೀವು ಆರಾಮ್ ಫ್ರೀಯಾಗಿ ಲೈಫ್ ಲೀಡ್ ಮಾಡಬಹುದು. ನೋಡಿ ಸ್ನೇಹಿತರೆ, ಇದು SAP ಕಲಿಯುವುದರಿಂದ ಒಂದು ದೀರ್ಘಕಾಲ ಹೂಡಿಕೆ ಇದ್ದಂತೆ. ಸರಿಯಾದ ಮಾಡೆಲ್ ಆಯ್ಕೆ ಮಾಡಿ ಸತತ ಪ್ರಯತ್ನ ಮಾಡಿ, ಖಂಡಿತ ಯಶಸ್ಸು ನಿಮ್ಮದಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ, ಸ್ವಲ್ಪ ಏನಾದರೂ ತಪ್ಪುಗಳಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಈ ತಪ್ಪನ್ನು ತಿದ್ದುಕೊಂಡು ನೆಕ್ಸ್ಟ್ ಸರಿಯಾಗಿ ಅಪ್ಲೋಡ್ ಮಾಡುತ್ತೇನೆ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.